ಒಂದ್ ಸ್ವಲ್ಪ ತಲೆನೋವು ತಂದಿಟ್ಟಿರುವಂತಹ ಸುದ್ದಿ ನಿಗಮ ಮಂಡಳಿಗಳ ನೇಮಕದ ವಿಚಾರ. ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಈಗ ಸಚಿವರ ಅಸಮಾಧಾನ. ಹೈಕಮಾಂಡ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೆಲ ಸಚಿವರು. ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಅಲರ್ಟ್ ಆದ ಕೈ ನಾಯಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಖರ್ಗೆ ಡಿಕೆಶಿ ಮಾತುಕತೆ. ಸಚಿವರಿಗೆ ನೋಟಿಸ್ ನೀಡುವ ಬಗ್ಗೆಯೂ ಸಹ ಹೈಕಮಾಂಡ್ ಚಿಂತನೆ ನಡೆಸಿದೆ. ಜೊತೆಗೆ ಹೈಕಮಾಂಡ್ ವಿರುದ್ಧ ಏನ್ ತಿರುಗಿ ಬಿದ್ದಿದ್ರು ಸಚಿವ ರಾಜಣ್ಣ ಅವರಿಗೀಗ ಶಾಕ್ ತಡ್ತಾ ಇದೆ. ಸಚಿವ ರಾಜಣ್ಣಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಸೂಕ್ಷ್ಮವಾಗಿ ಹಿಂದೆ ಎಚ್ಚರಿಕೆ ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ರಾಜಣ್ಣ ಹೇಳಿಕೆಯನ್ನ ಎಐಸಿಸಿ ಅಧ್ಯಕ್ಷರೇ ಗಮನಿಸಿದ್ದಾರೆ. ಹೈಕಮಾಂಡ್ ಏನು ಮಾಡಬೇಕೋ ಅದನ್ನ ಮಾಡುತ್ತೆ ಹೀಗಂತ ಹೇಳಿ ರಾಜಣ್ಣಗೆ ನೋಟಿಸ್ ಕೊಡುವ ಸೂಚನೆಯನ್ನ ಡಿಕೆಶಿ ಕೊಟ್ಟಿದ್ದಾರೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ಎಸಿಸಿ ಒಬ್ಬ MLA ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ಎಸಿಸಿನೇ ಅದನ್ನ ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗಳನ್ನ ಗಮನಿಸ್ತದೆ. ಪದೇ ಪದೇ ಇದು ರಿಪೀಟ್ ಆಗ್ತಾ ಇದೆ. ಕಾರ್ಯಕರ್ತರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸರ್. ರಾಜಣ್ಣ ಅವ್ರ ಹಿಂದೆ ಡಿಸಿಎಂ ವಿಚಾರ ಆದಾಗ ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರ ಮೇಲೆ ಏನು ಆಕ್ಷನ್ ಆಗಲಿಲ್ಲ, ನೋಟಿಸು ಕೊಡಲಿಲ್ಲ. ಯಾಕೆ ಈಗ ಮಾತಾಡ್ತಿದ್ರ ಅಂತಲೂ ಕೇಳ್ತಾ ಇದ್ದಾರೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ಎಸಿಸಿ ಒಬ್ಬ MLA ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ಎಸಿಸಿನೇ ಅದನ್ನ ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.